ಯಾರು ಈ ಸಿ ಸದಾನಂದ ಮಾಸ್ಟರ್? ಸದಾನಂದ ಮಾಸ್ಟರ್ ಅವರು ಕಮ್ಯುನಿಸ್ಟ್ ಪರಿವಾರದಿಂದ ರಾಷ್ಟ್ರೀಯತೆಯ ಪರಿವಾರಕ್ಕೆ ಶಿಫ್ಟ್ ಆಗಿದ್ದು ಹೇಗೆ? ಸದಾನಂದ ಮಾಸ್ಟರ್ ರಕ್ತಪಿಪಾಸು ಕಮ್ಯುನಿಸ್ಟರ ಕೆಂಗಣ್ಣಿಗೆ ಗುರಿಯಾಗಿದ್ದು ಯಾಕೆ? ಸದಾನಂದ ಮಾಸ್ಟರ್ ಅವರ ಜೀವನ ಹೇಗಿತ್ತು? ಬನ್ನಿ, ಸದಾನಂದ ಮಾಸ್ಟರ್ ಅವರ ಹೋರಾಟದ ಬದುಕಿನ ಬಗ್ಗೆ ವಿವರಣಾತ್ಮಕವಾಗಿ ತಿಳಿಯೋಣ ನಮ್ಮ ರತಂ ಕನ್ನಡದಲ್ಲಿ. ಸ್ನೇಹಿತರೆ, ನಿನ್ನೆ ಘನವೆತ್ತ ರಾಷ್ಟ್ರಪತಿಗಳಾದಂತಹ ದ್ರೌಪದಿ ಮುರ್ಮು ಅವರು ಸಮಾಜದ ಅನ್ಯಾನ್ಯ ಸ್ತರಗಳಲ್ಲಿ ಸಾಧನೆಗೈದ 4 ಸಾಧಕರನ್ನ ರಾಜ್ಯಸಭೆಗೆ ನಾಮನಿರ್ದೇಶನ ಮಾಡಿದ್ದಾರೆ. ಮುಂಬೈ ದಾಳಿಯಲ್ಲಿ ಭಯೋತ್ಪಾದಕ ಕಸಬ್ಗೆ ಗಲ್ಲು ಶಿಕ್ಷೆ ಕೊಡಿಸುವಲ್ಲಿ ನಿರಂತರವಾಗಿ ವಾದ ಮಾಡಿದ ವಕೀಲ ಉಜ್ವಲ್ ನಿಕಂ, ಕೇರಳದ ಕಮ್ಯುನಿಸ್ಟ್ ಕೋಟೆ ಕಣ್ಣೂರಿನಲ್ಲಿ ರಾಷ್ಟ್ರೀಯತೆಯ ಕಹಳೆಯೂದಿ ಕಮ್ಯುನಿಸ್ಟರ ಕೆಂಗಣ್ಣಿಗೆ ಗುರಿಯಾಗಿ 2 ಕಾಲು ಕಳೆದುಕೊಂಡ ನಂತರವೂ ಕೂಡ ಸಮಾಜ ಮತ್ತು ರಾಷ್ಟ್ರೀಯತೆಯ ಕಾರ್ಯದಲ್ಲಿ ಒಂದಷ್ಟು ರಾಜಿ ಮಾಡಿಕೊಳ್ಳದೆ ನಿರಂತರವಾಗಿ ಸಮಾಜದ ಕೆಲಸಗಳನ್ನು ಮಾಡಿಕೊಂಡು ಬಂದ ಕೇರಳದ ಸಿ ಸದಾನಂದ ಮಾಸ್ಟರ್, ಇತಿಹಾಸದ ಕುರಿತು ಬಗೆ ಬಗೆಯ ಅಧ್ಯಯನವನ್ನ ಮಾಡಿ ಭಾರತದ ಪರಂಪರೆ ಮತ್ತು ಇತಿಹಾಸದ ದಾಖಲೀಕರಣವನ್ನ ಮಾಡಿದ ಮೀನಾಕ್ಷಿ ಜೈನ್ ಮತ್ತು ಭಾರತದ ಪರವಾಗಿ ಅನೇಕ ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ಗಟ್ಟಿತನದಿಂದ ಮಾತನಾಡುತ್ತಾ ಭಾರತದ ನವ ವಿದೇಶಾಂಗ ನೀತಿಯನ್ನ ಜಗತ್ತಿನ ಮುಂದೆ ತೆರೆದಿಡುವ ಕೆಲಸ ಮಾಡುತ್ತಾ ಇದ್ದ IFS ಅಧಿಕಾರಿ ಹರ್ಷವರ್ಧನ್ ಶ್ರಿಂಗ್ಲಾ ರಾಜ್ಯಸಭೆಗೆ ನಾಮನಿರ್ದೇಶಿತರಾದ ನೂತನ ಸದಸ್ಯರುಗಳು. ಇವರಲ್ಲಿ ಸದಾನಂದ ಮಾಸ್ಟರ್ ಅವರ ಜೀವನವೇ ಅತ್ಯಂತ ರೋಮಾಂಚನಕಾರಿಯಾದದ್ದು ಮತ್ತು ಪ್ರೇರಣಾದಾಯಿಯಾದದ್ದು. ಹೀಗಾಗಿ ಅವರ ಜೀವನದ ಬಗ್ಗೆ ಒಂದಷ್ಟು ವಿಚಾರಗಳನ್ನ ತಿಳಿಯೋಣ. ಸಿ ಸದಾನಂದ ಮಾಸ್ಟರ್ ಅಪ್ಪಟ ಕಮ್ಯುನಿಸ್ಟ್ ಪರಿವಾರದಲ್ಲಿ 1965ರಲ್ಲಿ ಜನಿಸಿದ ಸದಾನಂದ ಮಾಸ್ಟರ್ ಅವರ ತಂದೆ ಶಿಕ್ಷಕರಾಗಿದ್ದರು. ತಮ್ಮ ಶಾಲಾ ಶಿಕ್ಷಣವನ್ನ ಕಣ್ಣೂರಿನ ಮಟ್ಟನ್ನೂರು ಶಿವಪುರಂ ಹೈಯರ್ ಸೆಕೆಂಡರಿ ಶಾಲೆಯಲ್ಲಿ ಪೂರೈಸಿದ ಮಾಸ್ಟರ್ ಬಳಿಕ ಕುತ್ತುಪರಂಬು ಸೆಂಟಿನರಿ ಶಾಲೆಯಲ್ಲಿ ಪದವಿಯನ್ನು ಪಡೆದರು. ಗುವಾಹಟಿಯ ಕಾಲೇಜಿನಲ್ಲಿ B.Ed ಮುಗಿಸಿದ ನಂತರ ಅವರು ಕಣ್ಣೂರಿನ ಕುಳಿಕ್ಕಲ್ LP ಶಾಲೆಯಲ್ಲಿ ಶಿಕ್ಷಕರಾಗಿ ತಮ್ಮ ವೃತ್ತಿ ಜೀವನವನ್ನ ಆರಂಭಿಸಿದರು. RSS ಸಿದ್ಧಾಂತದತ್ತ ಆಕರ್ಷಣೆ. ಸದಾನಂದ ಮಾಸ್ಟರ್ ಅವರ ಕುಟುಂಬ ಅಪ್ಪಟ ಕಮ್ಯುನಿಸ್ಟ್ ಕುಟುಂಬವಾಗಿತ್ತು. ಅವರ ತಂದೆ ಶಿಕ್ಷಕ ವೃತ್ತಿಯ ನಂತರ CPIM ಬೆಂಬಲಿಗರಾಗಿದ್ದರು. ಮಾಸ್ಟರ್ ಅವರ ಸಹೋದರ ಕೂಡ ಕಮ್ಯುನಿಸ್ಟ್ ಪಕ್ಷದ ಸಕ್ರಿಯ ಕಾರ್ಯಕರ್ತರಾಗಿದ್ದರು. ಹೀಗಾಗಿ ಸಹಜವಾಗಿಯೇ ಕಮ್ಯುನಿಸ್ಟ್ ಪಕ್ಷದ ಪ್ರಭಾವ ಸದಾನಂದ ಮಾಸ್ಟರ್ ಅವರ ಮೇಲೂ ಬಿತ್ತು. ಆದರೆ ಭಾರತ ದರ್ಶನಂ ಎನ್ನುವ ಮಲಯಾಳಂ ಸಿರೀಸ್ ಆರ್ಟಿಕಲ್ಗಳು ಸದಾನಂದ ಮಾಸ್ಟರ್ ಅವರನ್ನು ಸೆಳೆಯುತ್ತಾ ಹೋದವು. ಇದರ ಆಕರ್ಷಣೆ ಎಷ್ಟಾಯಿತು ಅಂತ ಹೇಳಿದ್ರೆ, ಇದ್ದಕ್ಕಿದ್ದ ಹಾಗೆ ಕಮ್ಯುನಿಸ್ಟ್ ಸಿದ್ಧಾಂತವನ್ನು ಪ್ರಶ್ನೆ ಮಾಡಲು ಶುರು ಮಾಡಿದರು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮೇಲೆ ಆಕರ್ಷಣೆ ಸೆಳೆತ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಹೋಯಿತು. ಒಂದು ದಿನ CPIM ತೊರೆದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನ ಸೇರಿದರು. ತಮ್ಮ ಕೆಲ ಸ್ನೇಹಿತರೊಂದಿಗೆ CPIM ಭದ್ರಕೋಟೆ ಮಟ್ಟನ್ನೂರಿನಲ್ಲಿ ಸಂಘದ ಶಾಖೆಯನ್ನು ಪ್ರಾರಂಭ ಮಾಡಿದರು. ಇದು CPIM ನಾಯಕರ ಕೋಪಕ್ಕೆ ಕಾರಣವಾಯಿತು. ಇದೇ ಸಮಯಕ್ಕೆ ಸದಾನಂದ ಮಾಸ್ಟರ್ ಅವರಿಗೆ ಕಣ್ಣೂರಿನ ಬೌದ್ಧಿಕ ಪ್ರಮುಖ ಜವಾಬ್ದಾರಿಯನ್ನು ನೀಡಲಾಯಿತು. ತಂಗಿಯ ಮದುವೆಗೆ ಆಮಂತ್ರಣ ಕೊಡಲು ಹೋದಾಗ ನಡೆದೇ ಹೋಯಿತು ದುರಂತ. ಅದು ಜನವರಿ 25, 1994. ಸದಾನಂದ ಮಾಸ್ಟರ್ ಅವರು ತಮ್ಮ ತಂಗಿಯ ಮದುವೆಯ ಆಮಂತ್ರಣ ಪತ್ರಿಕೆಯನ್ನು ವಿತರಿಸಲು ಪ್ರಯಾಣಿಸ್ತಾ ಇದ್ರು. ಈ ವೇಳೆ ರಾಕ್ಷಸಿ ಪ್ರವೃತ್ತಿಯ ಕಮ್ಯುನಿಸ್ಟಿನ ಗೂಂಡಾಗಳು ಸದಾನಂದ ಮಾಸ್ಟರ್ ಅವರ ಕಾರನ್ನ ಕಣ್ಣೂರಿನ ಪೆರಿಂಚೇರಿ ಎಂಬ ಊರಿನ ಬಳಿ ಸುತ್ತುವರೆದರು. ಮಾಸ್ಟರ್ ಅವರನ್ನ ಕಾರಿನಿಂದ ಹೊರಗೆಳೆದು ಅವರ 2 ಕಾಲುಗಳನ್ನ ಕಡಿದು ಕತ್ತರಿಸಿ ಹಾಕಿದರು. ಕಾಲುಗಳನ್ನ ಜೋಡಣೆ ಮಾಡಲು ಆಗಲೇಬಾರದು ಅಂತ ಹೇಳಿ ಕತ್ತರಿಸಿದ ಕಾಲುಗಳನ್ನ ರಸ್ತೆಯಲ್ಲಿದ್ದ ಮರಳಿನ ಮೇಲೆ ಉಜ್ಜಿ ಹಾಕಿದರು. ರಕ್ತ ಸುರಿಯುತ್ತಾ ಇದ್ದಂತಹ ಮಂಡಿಗೆ ಸೆಗಣಿಯನ್ನ ಮೆತ್ತಿದ್ರು. ಕಮ್ಯುನಿಸ್ಟರದ್ದು ಎಂತಹ ಪೈಶಾಚಿಕ ಮನಸ್ಥಿತಿ ಅನ್ನುವುದು ಇದರಿಂದ ನಮಗೆ ಅರಿವಾಗಬಹುದು. ಮಾಸ್ಟರ್ ಅವರು ತೀವ್ರ ನೋವಿನಿಂದ ಬಳಲ್ತಾ ಇದ್ರು. ಸ್ನೇಹಿತರು ಅವರನ್ನು ಆಸ್ಪತ್ರೆಗೆ ಸೇರಿಸಿದ್ರು. 2 ಕಾಲುಗಳನ್ನು ಕಳೆದುಕೊಂಡು ಜೀವನ ಪರ್ಯಂತ ಅಂಗವಿಕಲನಾಗಿ ಬದುಕಬೇಕಾದ ಅನಿವಾರ್ಯ ಪರಿಸ್ಥಿತಿಗೆ ಸದಾನಂದ ಮಾಸ್ಟರ್ ಬಂದುಬಿಟ್ರು. 25 ವರ್ಷ ಶಿಕ್ಷಕರಾಗಿ ಸೇವೆ. ಸದಾನಂದ ಮಾಸ್ಟರ್ ಅವರು ಕಾಲುಗಳನ್ನು ಕಳೆದುಕೊಂಡಾಗ ಅವರಿಗೆ ಕೇವಲ 30 ವರ್ಷ ವಯಸ್ಸಾಗಿತ್ತು. ತಮ್ಮ 2 ಕಾಲುಗಳನ್ನು ಕಳೆದುಕೊಂಡರೂ ಕೂಡ ಅವರ ಹೋರಾಟದ ಛಲ ಏನು ಕಮ್ಮಿ ಆಗಲಿಲ್ಲ. ಕೃತಕ ಕಾಲುಗಳ ಸಹಾಯದಿಂದ ನಡೆಯಲು ಪ್ರಾರಂಭಿಸಿದರು. ಈ ಹಿಂದೆ ಶಿಕ್ಷಕ ವೃತ್ತಿ ನಡೆಸ್ತಾ ಇದ್ದಂಥ ಕುಳಿಕ್ಕಲ್ ಶಾಲೆಯಲ್ಲಿ 2.5 ವರ್ಷ ಕೆಲಸ ಮಾಡಿದರು. ನಂತರ ಸಂಘದ ಸಹಾಯದಿಂದ ತ್ರಿಶೂರಿನ ಪೆರಮಂಗಲಂನಲ್ಲಿರುವ ಶ್ರೀ ದುರ್ಗಾವಿಲಾಸಂ ಹೈಯರ್ ಸೆಕೆಂಡರಿ ಶಾಲೆಯಲ್ಲಿ ತಮ್ಮ ವೃತ್ತಿ ಜೀವನವನ್ನು ಮುಂದುವರೆಸಿದರು. ಒಟ್ಟು 25 ವರ್ಷಗಳ ಕಾಲ ಸಮಾಜ ವಿಜ್ಞಾನ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದ ಮಾಸ್ಟರ್ 2020ರಲ್ಲಿ ಸೇವೆಯಿಂದ ನಿವೃತ್ತರಾದರು. ಸಂಘ ಮತ್ತು BJPಯಲ್ಲಿ ಸಕ್ರಿಯರಾಗಿ ಕೆಲಸ.
ಮಾಸ್ಟರ್ ಶಾಶ್ವತವಾಗಿ ಕಾಲು ಕಳೆದುಕೊಂಡ ನಂತರವೂ ಕೂಡ ಸಂಘದ ಕಾರ್ಯವನ್ನ ನಿಲ್ಲಿಸಿರಲಿಲ್ಲ. ಯಾವ ಕಣ್ಣೂರನ್ನ ಕಮ್ಯುನಿಸ್ಟರ ಭದ್ರಕೋಟೆ ಅಂತ ಕರೀತಾ ಇದ್ರು, ಯಾವ ಪ್ರದೇಶದಲ್ಲಿ ಸಿಪಿಐಎಂ ಗೂಂಡಗಳು ತಮ್ಮ 2 ಕಾಲುಗಳನ್ನು ಕತ್ತರಿಸಿದರೋ ಅದೇ ಪ್ರದೇಶದಲ್ಲಿ ಮತ್ತೆ ಸಂಘ ಕಾರ್ಯವನ್ನ ಶುರು ಮಾಡಿದರು. ಮಾಸ್ಟರ್ ಅವರು ಸಂಘ ಕಾರ್ಯ ಅಂತ ಹೇಳಿದ್ರೆ ಈಶ್ವರೀಯ ಕಾರ್ಯ ಅಂತ ಹೇಳ್ತಾ ಇದ್ರು. ಅನಂತರ ಬಿಜೆಪಿಯ ಜವಾಬ್ದಾರಿಯನ್ನು ಸ್ವೀಕರಿಸಿ ಶಿಕ್ಷಕರಾಗಿದ್ದಾಗಲೇ 2016ರಲ್ಲಿ ಕೇರಳ ವಿಧಾನಸಭಾ ಚುನಾವಣೆಯಲ್ಲಿ ಕೂತುಪರಂಬ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ರು. 2021ರಲ್ಲಿ ಮತ್ತೆ ಅದೇ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ರು. ಕೇರಳದ ವಿವಿಧ ಕಡೆ ನಡೆಯುವಂತಹ ರಾಜಕೀಯ ಗಲಭೆಯ ವಿರುದ್ಧ ವೋಕಲ್ ಆಗಿ ಧ್ವನಿ ಎತ್ತುತ್ತಾ ಇದ್ರು. ಪ್ರಸ್ತುತ ಬಿಜೆಪಿಯ ರಾಜ್ಯ ಉಪಾಧ್ಯಕ್ಷರು ಆಗಿರುವ ಸದಾನಂದ ಮಾಸ್ಟರ್ ಅವರು ಇದೀಗ ರಾಜ್ಯಸಭೆಯ ನಾಮನಿರ್ದೇಶಿತ ಸದಸ್ಯ. ಸದಾನಂದ ಮಾಸ್ಟರ್ ಅವರ ಕುಟುಂಬ. ಸದಾನಂದ ಮಾಸ್ಟರ್ ಅವರು ತಮ್ಮ ಕಾಲೇಜು ಸಹಪಾಠಿಯಾಗಿದ್ದ ಶಿಕ್ಷಕಿ ವನಿತಾ ರಾಣಿ ಅವರನ್ನ ವಿವಾಹವಾಗಿದ್ದಾರೆ. ಅವರ ಮಗಳು ಯಮುನಾ ಭಾರತಿ ಇತ್ತೀಚೆಗಷ್ಟೇ ಕ್ಯಾಲಿಕಟ್ ವಿಶ್ವವಿದ್ಯಾನಿಲಯದಲ್ಲಿ ಸಿವಿಲ್ ಇಂಜಿನಿಯರಿಂಗ್ ವಿಭಾಗದಲ್ಲಿ ಪ್ರಥಮ ರ್ಯಾಂಕ್ ಪಡೆದಿದ್ದರು. ಇದು ಕೇರಳದಾದ್ಯಂತ ಸುದ್ದಿಯಾಗಿತ್ತು. ಇದೀಗ ಯಮುನಾ ಭಾರತಿಯವರು ಬಿಟೆಕ್ ವಿದ್ಯಾರ್ಥಿನಿ. ಇದು ಅಸಹಿಷ್ಣುತೆ ಅಲ್ಲದಿದ್ದರೆ ಮತ್ಯಾವುದು ಅಸಹಿಷ್ಣುತೆ ಅಂತ ಪ್ರಶ್ನೆ ಮಾಡಿತ್ತು ಕೇರಳ ಹೈಕೋರ್ಟ್. ಸದಾನಂದ ಮಾಸ್ಟರ್ ಅವರ ಕಾಲು ಕತ್ತರಿಸಿದ ಪ್ರಕರಣದಲ್ಲಿ ಒಟ್ಟು 12 ಕಮ್ಯುನಿಸ್ಟ್ ಪಕ್ಷದ ಕಾರ್ಯಕರ್ತರನ್ನ ಬಂಧಿಸಲಾಗಿತ್ತು. ವಿಚಾರಣಾ ನ್ಯಾಯಾಲಯವು 8 ಆರೋಪಿಗಳಿಗೆ ಗರಿಷ್ಠ 7 ವರ್ಷಗಳ ಕಾಲ ಜೈಲು ಶಿಕ್ಷೆ ಮತ್ತು 25,000 ದಂಡವನ್ನ ವಿಧಿಸಿ ತೀರ್ಪು ನೀಡಿತ್ತು. ಉಳಿದ 4 ಆರೋಪಿಗಳನ್ನ ಸಾಕ್ಷ್ಯಾಧಾರಗಳ ಕೊರತೆಯಿಂದ ಖುಲಾಸೆ ಮಾಡಿದ್ರು. ಈ ತೀರ್ಪನ್ನ ಪ್ರಶ್ನಿಸಿ ಅಪರಾಧಿಗಳು ಹೈಕೋರ್ಟ್ ಮೊರೆ ಹೋದರು. ಹೈಕೋರ್ಟ್ ಇಫ್ ದಿಸ್ ಇಸ್ ನಾಟ್ ಇಂಟಾಲರೆನ್ಸ್ ದೆನ್ ವಾಟ್ ಇಟ್ ಈಸ್ ಅಂತ ಪ್ರಶ್ನೆ ಕೇಳಿತ್ತು. ಇದು ಅಸಹಿಷ್ಣುತೆ ಅಲ್ಲದಿದ್ದರೆ ಇನ್ನೇನು? ರಾಜಕೀಯ ವಿರೋಧಿಗಳನ್ನ ಅವರ ಜೀವನದುದ್ದಕ್ಕೂ ಕೊಲ್ಲುವ ಮತ್ತು ಅಂಗವಿಕಲಗೊಳಿಸುವ ಮೂಲಕ ಮೌನಗೊಳಿಸುವುದು ಕೆಲವರ ದಿನಚರಿಯಾಗಿದೆ ಅಂತ ತೋರ್ತದೆ. ಇದನ್ನ ಯಾವುದೇ ಕಾರಣಕ್ಕೂ ಪ್ರೋತ್ಸಾಹಿಸಬಾರದು ಮತ್ತು ಇಂತಹ ಅಪರಾಧಗಳನ್ನ ನ್ಯಾಯಾಲಯಗಳು ಕೂಡ ಕಬ್ಬಿಣದ ಕೈಗಳಿಂದಲೇ ಎದುರಿಸಬೇಕು ಎಂದು ಹೇಳಿ ಸಲ್ಲಿಸಿದ್ದ ಅರ್ಜಿಯನ್ನು ಹೈಕೋರ್ಟ್ ವಜಾ ಮಾಡಿತ್ತು. ನಿಷ್ಠಾವಂತ ಕಾರ್ಯಕರ್ತರನ್ನ ಕೈಬಿಡದ RSS ಮತ್ತು ಬಿಜೆಪಿ 2 ಕಾಲುಗಳನ್ನು ಕಳೆದುಕೊಂಡರೂ ಕೃತಕ ಕಾಲುಗಳ ಸಹಾಯದಿಂದ ಸಾಮಾಜಿಕ ಕಾರ್ಯಗಳನ್ನ, ಸಂಘ ಮತ್ತು ಪಕ್ಷದ ಕಾರ್ಯಗಳನ್ನ ಮಾಡ್ತಾ ಬಂದಿರುವಂತಹ ಸದಾನಂದ ಮಾಸ್ಟರ್ ಅವರನ್ನ ಬಿಜೆಪಿ ರಾಜ್ಯಸಭೆಗೆ ಕಳುಹಿಸಿದೆ. ಸದಾನಂದ ಮಾಸ್ಟರ್ ಅವರ ಹೋರಾಟದ ಜೀವನವೇ ಎಲ್ಲ ಕಾರ್ಯಕರ್ತರಿಗೂ ಪ್ರೇರಣೆ. ಸಂಘ ಮತ್ತು ಬಿಜೆಪಿ ನಿಷ್ಠಾವಂತ ಕಾರ್ಯಕರ್ತರನ್ನ ಎಂದೂ ಕೈ ಬಿಡುವುದಿಲ್ಲ ಅನ್ನೋದಕ್ಕೆ ಸದಾನಂದ ಮಾಸ್ಟರ್ ಅವರೇ ಜ್ವಲಂತವಾದಂತಹ ಉದಾಹರಣೆ. ಹೋರಾಟದ ಮೂಲಕವೇ ಬದುಕನ್ನ ಕಟ್ಟಿಕೊಂಡು ರಾಷ್ಟ್ರೀಯತೆಯ ಗಾಳಿಯನ್ನ ಕೇರಳದಾದ್ಯಂತ ಪಸರಿಸುವಲ್ಲಿ ಸದಾನಂದ ಮಾಸ್ಟರ್ ಅಗ್ರಗಣ್ಯ ಸಾಲಿನಲ್ಲಿ ನಿಲ್ತಾರೆ. ಅವರ ಜೀವನವೇ ಎಲ್ಲರಿಗೂ ಪ್ರೇರಣೆ. ರಾಜ್ಯಸಭೆಗೆ ನಾಮನಿರ್ದೇಶನಗೊಂಡರೂ ಹಮ್ಮು ಬಿಮ್ಮು ಇಲ್ಲದೆ ವಿನಮ್ರತೆಯಿಂದಲೇ ವಿಕಸಿತ ಕೇರಳಕ್ಕಾಗಿ ಇನ್ನಷ್ಟು ದುಡಿತೇನೆ ಅಂತ ಹೇಳುವ ಮಾಸ್ಟರ್ ಅವರಿಂದ ಎಲ್ಲರೂ ಕಲಿಯಲು ಸಾಕಷ್ಟಿದೆ. ಸದಾನಂದ ಮಾಸ್ಟರ್ ಅವರಿಂದ ರಾಷ್ಟ್ರೀಯತೆಯ ಗಾಳಿ ಎಲ್ಲ ಕಡೆ ಪಸರಿಸಲಿ. ಕಮ್ಯುನಿಸ್ಟ್ ಗೂಂಡಾ ಪ್ರವೃತ್ತಿಗೆ, ರಕ್ತ ಪಿಪಾಸುತನಕ್ಕೆ ಶಾಶ್ವತ ಅಂತ್ಯ ಬೀಳಲಿ ಎನ್ನುವುದೇ ನಮ್ಮ ಆಶಯ. ಸ್ನೇಹಿತರೆ, ಇದಿಷ್ಟು ವಿಷಯ. ಮುಂದೆ ಮತ್ತೊಂದು ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.